ಹಾಯ್ ಹಲೋ ಎವ್ರಿವಾನ್, ಸುದ್ದಿ ಸವಿರುಚಿ ಚಾನಲ್ಗೆ ಸ್ವಾಗತ. ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದ ಇತಿಹಾಸ ಗೊತ್ತಾ? ಸಮುದ್ರ ಮಂಥನಕ್ಕೂ ಈ ದೇವಾಲಯಕ್ಕೂ ಏನು ನಂಟು? ಇಲ್ಲಿಗೆ ಹೋದ್ರೆ ಎಲ್ಲ ಕಾಯಿಲೆಗಳು ಗುಣಮುಖವಾಗುತ್ತೆ ಎಂಬ ನಂಬಿಕೆ. ಎಲ್ಲದರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಂಜುಂಡೇಶ್ವರ ದೇವಸ್ಥಾನವನ್ನ ಶ್ರೀಕಂಠೇಶ್ವರ ದೇವಸ್ಥಾನ ಎಂದು ಸಹ ಕರೆಯುತ್ತಾರೆ. ಇದು ನಂಜನಗೂಡಿನಲ್ಲಿರುವ ಪುರಾತನ ದೇವಾಲಯವಾಗಿದೆ. ದೇವಸ್ಥಾನವು ಕಾವೇರಿಯ ಉಪನದಿಯಾದ ಕಪಿಲಾ ನದಿಯ ಬಲದಂಡೆಯಲ್ಲಿದೆ. ನಂಜನಗೂಡು ದಕ್ಷಿಣ ಪ್ರಯಾಗ ಎಂದು ಕರೆಯಲ್ಪಡುತ್ತದೆ. ಸುಮಾರು 52,000 ಚದುರ ಅಡಿ ವಿಸ್ತೀರ್ಣದ ಆಚ್ಛಾದಿತ ಪ್ರದೇಶದ ದೃಷ್ಟಿಯಿಂದ ರಾಜ್ಯದಲ್ಲೇ ಪ್ರಥಮ ಸ್ಥಾನವನ್ನ ಪಡೆದಿರುವ ಆಲಯವಾಗಿದೆ. ಇದರ ಉದ್ದ 380 ಅಡಿ ಮತ್ತು ಅಗಲ 168 ಅಡಿ. 146ಕ್ಕೂ ಹೆಚ್ಚು ಕಂಬಗಳು ಈ ಆಲಯಕ್ಕೆ ಆಸರೆಯಾಗಿವೆ. ನಂಜುಂಡೇಶ್ವರ ಲಿಂಗವು ಸುಮಾರು 3 ಅಡಿ ಎತ್ತರದ ನಯವಾದ ಕೃಷ್ಣಶಿಲೆಯಿಂದ ರೂಪುಗೊಂಡಿದೆ. ಇದರ ಮೇಲಿರುವ ಬ್ರಹ್ಮಸೂತ್ರದ ಲಕ್ಷಣಗಳಿಂದ ಇದನ್ನ ವಿಜಯನಗರ ಆರಂಭ ಕಾಲದ್ದೆಂದು ಗುರುತಿಸಬಹುದು. ಈ ಲಿಂಗದ ವಾಯವ್ಯ ಭಾಗದಲ್ಲಿರುವ ಅರ್ಧಚಂದ್ರಾಕೃತಿಯ ಗುರುತು ಪರಶುರಾಮನ ಕೊಡಲಿಯಿಂದ ಆಗಿದ್ದು ಎಂಬ ಪ್ರತೀತಿ ಇದೆ. ಈ ದೇವರು ನಂಜಯ್ಯ ರೋಗ ನಿವಾರಕ ಎಂಬುದು ಜನರಲ್ಲಿನ ಬಲವಾದ ನಂಬುಗೆ. ಇದಕ್ಕೆ ನಂಜುಂಡೇಶ್ವರನ ಅನುಗ್ರಹದಿಂದ ಟಿಪ್ಪುವಿನ ಪಟ್ಟದಾನೆಗೆ ಹೋಗಿದ್ದ ಕಣ್ಣು ಮರಳಿ ಬಂದಿತೆಂಬ ಐತಿಹ್ಯ ಸಾಕ್ಷ್ಯ. ಅಕ್ಕಿಂ ನಂಜುಂಡ ಎಂಬ ದೇವರು ಹೆಸರಿಗೆ ಇದೇ ಕಾರಣ. ಟಿಪ್ಪು ಈ ಕಾರಣಕ್ಕೆ ಪಚ್ಚಲಿಂಗವನ್ನ ದೇವಸ್ಥಾನಕ್ಕೆ ಕಾಣಿಕೆ ಕೊಟ್ಟಿದ್ದಾನೆ ಎಂಬುದು ಇತಿಹಾಸ ಹೇಳುತ್ತದೆ. ವೈದ್ಯರಿಂದ ಗುಣಮುಖವಾಗದ ಕಾಯಿಲೆಗಳಿಂದ ನರಳುವ ಲಕ್ಷಾಂತರ ಮಂದಿಗೆ ಈ ದೇವರ ಯಾತ್ರೆ ಅಂತಿಮ ಪರಿಹಾರ. ಭಕ್ತರು ದರ್ಶನದ ಮುನ್ನ ಕಪಿಲಾ ನದಿಯ ಚಾಮುಂಡೇಶ್ವರಿ ಘಟ್ಟದಲ್ಲಿ ಮಿಂದು ಅಲ್ಲಿಯೇ ಚಾಮುಂಡೇಶ್ವರಿಯ ದೇವಾಲಯದಲ್ಲಿ ನಮಸ್ಕರಿಸಿ ನಂಜುಂಡೇಶ್ವರನ ದರ್ಶನ ಮಾಡುವವರು. ಇನ್ನು ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಮಂಥನ ಮಾಡುತ್ತಿರುವಾಗ ಮೊದಲು ಬಂದಿದ್ದೇ ಹಾಲಾಹಲ. ಇದರ ತಾಪವನ್ನು ತಾಳಲಾರದೆ ಪ್ರಪಂಚ ನಾಶವಾಗುತ್ತಿರಲು ಶಿವನು ಈ ನಂಜನ್ನ ಕುಡಿದಾಗ ಮಾತೆ ಪಾರ್ವತಿ ಈ ನಂಜನ್ನ ಶಿವನ ಕಂಠದಲ್ಲೇ ಬಂಧಿಸುತ್ತಾಳೆ. ನಂಜನ್ನು ಉಂಡ ಶಿವನಿಗೆ ನಂಜುಂಡ ಮತ್ತು ನಂಜಾಗಿದ್ದ ಕಂಠಕ್ಕೆ ಶ್ರೀಕಂಠವೆಂದು ಹೆಸರಾಯಿತು. ಈ ಆಲಯದಲ್ಲಿ ಲಿಂಗಕ್ಕೆ ನಂಜುಂಡೇಶ್ವರ ಅಥವಾ ಶ್ರೀಕಂಠೇಶ್ವರನೆಂದು ಕರೆಯುತ್ತಾರೆ. ಮೈಸೂರಿಗೆ 23 ಕಿಲೋಮೀಟರ್, ಬೆಂಗಳೂರಿಗೆ 163 ಕಿಲೋಮೀಟರ್ ಮೈಸೂರು ಊಟಿ ರಸ್ತೆ, ರೈಲು, ಬಸ್ಸುಗಳ ಸೌಕರ್ಯವಿದೆ. ನೀವು ಒಮ್ಮೆ ಭೇಟಿ ನೀಡಿ. ಇಲ್ಲಿ ಏನೇ ಹರಕೆ ಹೊತ್ತರೂ ನೆರವೇರುತ್ತೆ ಅಂತ ಭಕ್ತರು ಹೇಳ್ತಾರೆ. ಅಲ್ಲದೆ ಎಷ್ಟೊಂದು ಜನ ಮುಡಿ ಕೊಡ್ತಾರೆ. ಈ ಮಾಹಿತಿ ಇಷ್ಟ ಆಯ್ತಾ? ಹಾಗಾದರೆ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.